ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ. ಏಪ್ರಿಲ್ 23 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಭೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಅಶೋಕ ನಂಜಲದಿನ್ನಿ ಹಾಗೂ ವಿಭಾಗೀಯ ಅಧ್ಯಕ್ಷ ಬಸವರಾಜ ಸಾಸಲಮರಿ ಮಾತನಾಡಿ, ಸಿಂಧನೂರು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಸಮುದಾಯಗಳ ಬಡ ಭೂಹೀನರಿಗೆ ಹೆಚ್ಚುವರಿ ಭೂಮಿ ಕರ್ನಾಟಕ ಸರ್ಕಾರವು ಭೂ ಹಂಚಿಕೆ ಮಾಡಿ ಆದೇಶ ಮಾಡಿದೆ. ಆದೇಶವಾಗಿ ಸುಮಾರು ವರ್ಷಗಳು ಕಳೆದರೂ ಬಡವರಿಗೆ ಭೂಮಿ ಉಳುಮೆಗೆ ಅವಕಾಶ ನೀಡದೆ ಭೂ ಮಾಲೀಕರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಪೊಲೀಸ್ ಅಧಿಕಾರಿಗಳು ಇದು ಸಿವಿಲ್ ಮ್ಯಾಟರ್, ನೀವು ನ್ಯಾಯಾಲಯಕ್ಕೆ ಹೋಗಿರಿ ಎಂದು ಸಮಜಾಯಿಷಿ ಉತ್ತರ ನೀಡಿ ಕಳಿಸುತ್ತಾರೆ. ಸ್ಥಳೀಯ ಶಾಸಕ ಹಂಪನಗೌಡ ಕೂಡ ಭೂ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿಲ್ಲ. ಕಾನೂನುಬದ್ಧವಾಗಿ ಬಡವರಿಗೆ ಮಂಜೂರಾದ ಜಮೀನಿನ ಪಟ್ಟ ಕೊಡದೆ ಕಂದಾಯ ಅಧಿಕಾರಿಗಳು ಮತ್ತು ಉಪನೋಂದಣಿ ಅಧಿಕಾರಿಗಳು ಬಡವರಿಗೆ ಹಂಚಿಕೆಯಾದ ಭೂಮಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿ ಬಡವರಿಗೆ ಮೋಸ ವಂಚನೆ ಮಾಡುತ್ತಿದ್ದಾರೆ. ತಾವುಗಳು ಈ ಮೇಲಿನ ಎಲ್ಲ ವಿಷಯಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ವಿಳಂಬ ಧೋರಣೆ ತೋರಿದರೆ 13/5/2025 ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸಗೂರು ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಮಾನ್ಯ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ಧರಣಿ ಮಾಡಂಗೆ ಮಾಡಬೇಡ ಸರ್. ದಿವಸದ ದಿನ ಐತೆ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಬೇಡಿಕೆಗಳಿಲ್ಲ. ಆಗವು ತಮ್ಮ ಯಾವ ಎಲಿಜಿಬಲ್ ಅದಾವ ಅಲ್ಲ ಆಗ್ಲಾರ್ದವ್ರು ನೀವು ನಮ್ಮ ತಾಂಬ ನಮ್ಗೆ ಬರೋಂಗಿಲ್ಲ, ಅವ್ರಿಗೆ ಬರ್ತಾರೆ. ಕಾನೂನು ನಮ್ದು ಎಲ್ಲರಿಗೂ ಒಂದೇ ಸರ್. ಇದು ಧೈರ್ಯ ಸರ್. ಇದು ಹಕ್ಕುಪತ್ರ ವಿತರಿಸಿದ್ದು ಅಂತ ಹೇಳಿದ್ದಾರೆ. ಇಲ್ಲ ಶಾಸನವಾರಿ ಕ್ಯಾಂಪ್ಗಳನ್ನ ಸ್ಥಾಪಿತ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ಇಂದು ಸುಮಾರು ಹಲವಾರು ಬೇಡಿಕೆಗಳು ಭೂಮಿ ಹಂಚಿಕೆಯಲ್ಲಿ ಆಗಿರ್ಬೋದು, ಸಾಗುವಳಿ ಚೀಟಿಯಲ್ಲಿ ಆಗಿರ್ಬೋದು, ಬೈರಣಿ, ಗೌಕರ್ಣ ಇತ್ಯಾದ ಜಮೀನು ಬಗ್ಗೆ ಈಗಾಗಲೇ ಮನವಿ ಪತ್ರ ಸುಮಾರು ಹೋರಾಟ ಮಾಡಿದ್ದಾರೆ. ಯಾವುದೇ ಬೇಡಿಕೆ ಈಡೇರಿಲ್ಲ. ಸಾಹಿತ್ಯದಲ್ಲಿ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಸಾಹೇಬ್ ಈ ಬೇಡಿಕೆಯನ್ನು ಈಡೇರಿಸಬೇಕು. ನಾವು ಅಲ್ಲಿ ಮಾಡಬೇಕಾಗ್ತದೆ. ತಹಸೀಲ್ದಾರ್ ಸಾಹೇಬ್ ಗಮನಿಸ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ದಲಿತರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ಈ ತಾಲೂಕಿನ ಆಡಳಿತ MLA ಇಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಗ್ರಾಮ ಲೆಕ್ಕಾಧಿಕಾರಿವರೆಗೆ ಎಲ್ಲರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವತ್ತು ದಲಿತರ ಓಣಿಗಳಿಗೆ ಬಂದು ನೀವು ಓಟ್ ಹಾಕಿ ನಿಮಗೆಲ್ಲ ಮನೆ ಕೊಡಿಸ್ನು, ಹೊಲ ಕೊಡಿಸ್ನು, ನಿಮಗೆಲ್ಲ ಜಾಗ ಕೊಡಿಸ್ನು ಅಂತೇಳಿ ಭಾಷಣ ಮಾಡಿ ಓಟ್ ತಗೊಂಡು ಆರಿಸಿ ಹೋಗಿರ್ತಕ್ಕಂಥ ಹಂಪನಗೌಡರು ಇವತ್ತು ಈ ಜನರ ಕನಿಷ್ಠ ಬೇಡಿಕೆಗಳನ್ನ ಎಷ್ಟು ಮನವಿ ಪತ್ರ ಸಲ್ಲಿಸಲ್ಲ ಅವ್ರ ಗಮನಕ್ಕೆ ಬಂದಿದ್ದಾವೆ. ಆದರೆ ತಹಸೀಲ್ದಾರನ್ನು ಸಭೆ ಕರೆದು ದಲಿತರ ಕುಂದುಕೊರತೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಹಂಪನಗೌಡರು ಶಾಸಕರು ಮಾಡಿರೋದಿಲ್ಲ. ಈಗ ಊರ ಮುಖ್ಯಸ್ಥನೇ ನಿರ್ಲಕ್ಷ್ಯ ವಹಿಸಿದಾಗ ಬಂದಿರತಕ್ಕಂಥ ಸೇವಕರಾಗಿರ್ತಕ್ಕಂಥ ತಹಸೀಲ್ದಾರ್ಗಳು ಏನು ಮಾಡ್ತಾರೆ, MLAನೇ ಈ ಜನರ ಬಗ್ಗೆ ಕಾಳಜಿ ಎಲ್ಲ ನಾನು ಯಾಕೆ ಮಾಡ್ಬೇಕಂತೇಳಿ ತಹಸೀಲ್ದಾರ್ ಕೂಡ ನಮ್ಮ ವಿರುದ್ಧ ಕೆಲಸ ಮಾಡ್ತಕ್ಕಂಥದ್ದು. ಈ ತಾಲೂಕಿನ ಪ್ರಜ್ಞಾವಂತ ದಲಿತರು ಯೋಚನೆ ಮಾಡಬೇಕಾಗೈತೆ. ಇವತ್ತು ತಾಲೂಕು ಆಫೀಸಿಗೆ ಹಲವಾರು ಜನ ತಮ್ಮ ಸೌಲಭ್ಯಕ್ಕಾಗಿ, ಹಕ್ಕುಗಳಿಗಾಗಿ ಇವತ್ತು ಬಂದು ತಮ್ಮ ಜೀವನವನ್ನೇ ಸವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಪ್ಪ ಅಂದ್ರೆ ಅವ್ರಿಗೊಂದು ಕನಸಿದೆ, ನಮಗೆ ಹೊಲ ಆಗಲು, ಹೊಲದ ಹಕ್ಕುಪತ್ರ ಆಗಲು, ನಮಗೆ ಪಾಣೆ ಆಗಲು, ನಮಗೆ ಮನೆ ಆಗಲು, ಮನೆ ಹಕ್ಕುಪತ್ರ ಆಗಲು ಅಂತೇಳಿ ಇವತ್ತು ಯಾವ ಅಧಿಕಾರಿಗಳು ಕೂಡ ಮನೆ ಹಕ್ಕುಪತ್ರ ಮಾಡ್ತಾ ಇಲ್ಲ, ಹೊಲದ ಹಕ್ಕುಪತ್ರ ಕೊಡ್ತಾ ಇಲ್ಲ, ಮನೆ ಪಾಣೆಗಳು ಮಾಡ್ತಾ ಇಲ್ಲ. ಮತ್ತು ಇವತ್ತು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡೋಕ್ಕೆ ಹೋದ್ರೆ ದೌರ್ಜನ್ಯಗಳು ಗೌಡ್ರದ್ದು 83-84ರಲ್ಲಿ ಹೆಚ್ಚುವರಿ ಜಮೀನು ಹಂಚಿಕೆ ಆಗ್ಯಾವ ಹಲವಾರು ಹಳ್ಳಿಗಳಲ್ಲಿ. ಇರ್ಪಾಪುರ ಆಗಿರ್ಬೋದು, ಹತ್ತಿಗುಡ್ಡ ಆಗಿರ್ಬೋದು,
ಇಲ್ಲಿ ಕುರ್ಕುಂದಿ ಆಗಿರ್ಬೋದು, ನಿಡಿಗೋಳ ಆಗಿರ್ಬೋದು, ಜವಳಿಗೆರೆ ಆಗಿರ್ಬೋದು, ಬಗಡದಿಣ್ಣೆ ಆಗಿರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಬಸ್ಸಾಪುರ ಹಿಂಗೆ ಹಳ್ಳಿಗಳಲ್ಲಿ ಹೆಚ್ಚುವರಿ ಜಮೀನು ಹಂಚಿಕೆ ಆಗೈತೆ. ಆದರೆ ಕಾಗದ ಪತ್ರದಲ್ಲಿ ಮಾತ್ರ ಹಂಚಿಕೆ ಆಗೈತೆ. ಇವತ್ತಿಗೂ ಕೂಡ ಆ ಫಲಾನುಭವಿಗಳಿಗೆ ಹೊಲ್ದಕ್ಕೆ ಹೋಗೋಕೆ ಇಲ್ಲಿ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಗೌಡ್ರ ದಬ್ಬಾಳಿಕೆ, ದೌರ್ಜನ್ಯ. ಈ ಸಂದರ್ಭದಲ್ಲಿ ಬಸವರಾಜ ಸಾಸಲ್ಮರಿ, ವಿಭಾಗೀಯ ಅಧ್ಯಕ್ಷರು ಅಶೋಕ ನಂಜಲದಿನ್ನಿ, ಜಿಲ್ಲಾಧ್ಯಕ್ಷರು ನಿರುಪಾದಪ್ಪ ಎಲೆಕೋಡಲ್ಗಿ, ತಾಲೂಕು ಅಧ್ಯಕ್ಷರು ಮರಿಸ್ವಾಮಿ ಹಸಮಕಲ್, ಬಸವರಾಜ ಹತ್ತಿಗುಡ್ಡ, ಹೋಬಳಿ ಅಧ್ಯಕ್ಷರು ಆಲಂಬಾಷಾ ದಡೆಸುಗೂರು, ದುರ್ಗಪ್ಪ ಕುರ್ಕುಂದಿ, ಈರಪ್ಪ ವೀರಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.